ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವಾಟರ್ ಲಿಲೀಸ್ ಬಗ್ಗೆ ಹೇಳ್ತೀನಿ. ಈ ವಾಟರ್ ಲಿಲೀಸ್ನ ಬೆಳೆಯೋದಕ್ಕೆ ಗಾರ್ಡನ್ನಲ್ಲಿ ಪಾಂಡ್ ಮಾಡಿಸ್ಬಿಟ್ಟೆ ಬೆಳಿಬೇಕಾಗಿಲ್ಲ. ಒಂದು ಪ್ಲಾಸ್ಟಿಕ್ ಟಬ್ಬಲ್ಲಿ ಕೂಡ ಈಸಿಯಾಗಿ ಬೆಳಿಬಹುದು. ಈ ವಾಟರ್ ಲಿಲೀಸ್ನ ನಾನು ಟಬ್ಬಲ್ಲಿ ಬೆಳೆದಿದ್ದೇನೆ. ಇದನ್ನು ಇವತ್ತು ರೀಪಾಟ್ ಹೇಗೆ ಮಾಡಿದ್ದೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈ ವಾಟರ್ ಲಿಲೀಸ್ ಟಬ್ನ ಡೈರೆಕ್ಟ್ ಸನ್ಲೈಟ್ ಬೀಳೋ ಕಡೆನೇ ಇಡಬೇಕು. ಯಾವುದೇ ಮರದ ನೆರಳಾಗಲಿ ಅಥವಾ ಮನೆಯದು ಗೋಡೆ ನೆರಳಾಗಲಿ ಬೀಳಬಾರ್ದು. ಓಪನ್ ಸನ್ಲೈಟಲ್ಲೇ ಇಡಬೇಕು. ಗಿಡದ ಮಧ್ಯಭಾಗನ ಕ್ರೌನ್ ಅಂತಾರೆ. ಅಲ್ಲಿಗೆ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರಬೇಕು. ಈ ವಾಟರ್ ಲಿಲೀಸಲ್ಲಿ ಎಲೆಗಳು ತುಂಬ ಬೆಳೀತಾ ಇರುತ್ತೆ. ಎಲೆಗಳು ಜಾಸ್ತಿ ಇದ್ರೇನು ಪ್ರಯೋಜನ ಇಲ್ಲ. ಅದನ್ನು ಕಟ್ ಮಾಡಿ ತೆಗಿತಾ ಇರಬೇಕು. ಆ ಕ್ರೌನ್ ಭಾಗಕ್ಕೆ ಎಲೆಗಳಿಂದ ಕವರ್ ಆಗಿ ಕತ್ಲೆ ಆಗ್ತಾ ಇದ್ರೆ ಎಕ್ಸ್ಟ್ರಾ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗಿತಾ ಇರಬೇಕು. ಈ ಟಬ್ಬಲ್ಲಿ ಇವಾಗ ನಮಗೆ ಗಿಡದ್ದು ಮಧ್ಯಭಾಗ ಕಾಣಿಸ್ತಾ ಇದೆ, ಅಂದರೆ ಗಿಡದ್ದು ಕ್ರೌನ್ ಕಾಣಿಸ್ತಾ ಇದೆ. ಈ ಕ್ರೌನ್ಗೆ ಡೈರೆಕ್ಟಾಗಿ ಬಿಸಿಲು ಬೀಳ್ತಾ ಇರಬೇಕು. ಆವಾಗ ಹೂಗಳು ಜಾಸ್ತಿ ಬಿಡ್ತಾ ಇರುತ್ತೆ. ಸನ್ಲೈಟ್ ಕಡಿಮೆ ಆದರೆ ಹೂ ತುಂಬ ಕಡಿಮೆ ಆಗುತ್ತೆ. ಗಿಡದಲ್ಲಿ ಯಾವಾಗಲೂ ಹೂ ಚೆನ್ನಾಗಿ ಬಿಡಬೇಕು ಅಂದರೆ ಟಬ್ಬನ್ನ ನಾವು ಯಾವಾಗಲೂ ಕ್ಲೀನ್ ಇಟ್ಕೊಂಡಿರಬೇಕು. ಹಣ್ಣಾಗಿರೋವಂಥ ಎಲೆಗಳು ಕೊಳ್ತಿರೋ ಎಲೆಗಳನ್ನ ನೋಡಿಬಿಟ್ಟು ಕಟ್ ಮಾಡಿ ತೆಗಿತಾ ಇರಬೇಕು. ಒಂದೇ ಟಬ್ಬಲ್ಲಿ ಬೇರೆ ಬೇರೆ ಕಲರ್ ವಾಟರ್ ಲಿಲೀಸ್ ಕೂಡ ಬೆಳಿಬೋದು. ಆದರೆ ಈ ಟಬ್ ಒಳಗಡೆ ನಾವು ಬೇರೆ ಬೇರೆ ಪಾಟ್ಗಳನ್ನ ಇಡಬೇಕಾಗತ್ತೆ. ಒಂದೇ ಪಾಟಲ್ಲಿ ಅಥವಾ ಒಂದೇ ಟಬ್ಬಲ್ಲಿ ಬೇರೆ ಬೇರೆ ಕಲರ್ ವಾಟರ್ ಲಿಲೀಸ್ನ ಬೆಳೆಯೋಕ್ಕಾಗಲ್ಲ. ಈ ಸೈಜಿನ ಟಬ್ಬಲ್ಲಿ ವಾಟರ್ ಲಿಲೀಸ್ನ ಬೆಳೀತಾ ಇದ್ದೀವಿ ಅಂದರೆ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಒಳಗಡೆ ಇರೋ ಪಾಟ್ ಸೈಜು ಇಲ್ಲಿವರೆಗಾದರೂ ಬರಬೇಕು. ನಾವು ತಗೊಂಡಿರೋ ಟಬ್ ದೊಡ್ಡದಾಗಿದ್ದರೆ ಪಾಟ್ ಕೂಡ ದೊಡ್ಡ ಸೈಜ್ ತೊಗೋಬೇಕಾಗತ್ತೆ. ಚಿಕ್ಕ ಟಬ್ಬಲ್ಲಾದರೆ ನಾವು 6 ರಿಂದ 8 ಇಂಚಿನ ಪಾಟಲ್ಲಿ ಕೂಡ ಬೆಳಿಬಹುದು. ಈ ಟಬ್ಬಲ್ಲಿ ಇವಾಗ ನಾನು 2 ಪಾಟ್ನ ಇಟ್ಟಿದ್ದೀನಿ, ತೋರಿಸ್ತೀನಿ ನಿಮ್ಗೆ. ಇವಾಗ ಒಂದು ಚಿಕ್ಕದು ಇಟ್ಟಿದ್ದೀನಿ, ಇನ್ನೊಂದು ದೊಡ್ಡ ಸೈಜ್ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಪಾಟ್ ಅಲ್ಲ, ಒಂದು ಡಬ್ಬ. ನೀವು ಯಾವುದ್ರಲ್ಲಿ ಬೇಕಾದರೂ ಇಡ್ಬೋದು, ಆದರೆ ಡ್ರೈನೇಜ್ ಹೋಲ್ ಇರಬಾರ್ದು. ಆ ಡಬ್ಬದಲ್ಲಿ ಹಾಕಿರೋ ಗಿಡದಲ್ಲಿ ಬಿಟ್ಟಿರೋಂಥ ಹೂವಿದು. ಯಾವುದೇ ಸೈಜ್ ಟಬ್ ತೊಗೊಂಡ್ರು, ಯಾವ ಪಾಟ್ ತೊಗೊಂಡ್ರು ನೀರಿಂದ ತುಂಬ ಆಳಕ್ಕಿರಬಾರ್ದು. ಗಿಡದ ಕ್ರೌನು ನೀರಲ್ಲಿ ಕಾಣಿಸ್ತಾ ಇರಬೇಕು. ನಾವು ಯಾವುದೇ ಟಬ್ ಅಥವಾ ಕಂಟೈನರ್ ಅಥವಾ ಯಾವುದೇ ಡ್ರಮ್ಮಲ್ಲಿ ಬೆಳೆದ್ರೂ ಅದರಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಪಾಟ್ಗಳನ್ನ ಇಡ್ಬೋದು. ಆದರೆ ಡೈರೆಕ್ಟಾಗಿ ಅದಕ್ಕೆ ಮಣ್ಣನ್ನು ಹಾಕಿಬಿಟ್ಟು ಅದರಲ್ಲಿ 3 ಕಲರ್ ವಾಟರ್ ಲಿಲೀಸ್ನ ಬೆಳೆಯೋಕ್ಕಾಗಲ್ಲ. ಎಲ್ಲ ಪ್ಲ್ಯಾಂಟ್ಸ್ನು ಒಂದೇ ಮಣ್ಣಲ್ಲಿ ಡೈರೆಕ್ಟಾಗಿ ಹಾಕಿದರೆ ಫಸ್ಟ್ ಇಯರ್ ಚೆನ್ನಾಗಿ ಹೂ ಬರುತ್ತೆ, ಆದರೆ ನೆಕ್ಸ್ಟ್ ಇಯರಿಂದ ಹೂ ಬಿಡಲ್ಲ. ಈ ಗಿಡದ ಜೊತೆಗೆ ನಾನು ವಾಟರ್ ಕ್ಯಾಬೇಜ್ ಅಂತ ಹೇಳ್ತಾರೆ, ಇವಾಗ ತೋರಿಸ್ತಾ ಇದ್ದೀನಲ್ಲ, ಇದನ್ನು ವಾಟರ್ ಲೆಟ್ಯೂಸ್ ಅಂತ ಕೂಡ ಹೇಳ್ತಾರೆ. ಇದನ್ನು ಹಾಕಿದ್ದೀನಿ. ಇದನ್ನು ಒಂದು ಗಿಡ ಹಾಕಿದರೆ ಸಾಕು, ಅದರಲ್ಲೇ ಎಕ್ಸ್ಟ್ರಾ ಬೆಳೀತಾ ಇರುತ್ತೆ. ತುಂಬ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇದು. ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ ನೆಕ್ಸ್ಟ್ ಯಾವಾಗಲಾದರೂ ನಾನು ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಈ ಗಿಡ ಕೂಡ ತುಂಬ ಸನ್ಲೈಟ್ ಇರಬೇಕು. ಈ ವಾಟರ್ ಕ್ಯಾಬೇಜ್ನ ಇದ್ರ ಜೊತೆನೇ ಹಾಕೋದ್ರಿಂದ ವಾಟರ್ ಲಿಲೀಸ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ, ನೀರು ಕ್ಲೀನಾಗೇ ಇರುತ್ತೆ. ಇವಾಗ ಈ ವಾಟರ್ ಲಿಲೀಸ್ನ ಹೇಗೆ ರೀಪಾಟ್ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಡೈರೆಕ್ಟಾಗಿ ಟಬ್ಬಲ್ಲಿ ಮಣ್ಣನ್ನು ಹಾಕಿಬಿಟ್ಟು ಅದರಲ್ಲಿ ವಾಟರ್ ಲಿಲೀಸ್ನ ಬೆಳೆದಿದೆ. ಆ ರೀತಿ ಮಾಡೋದ್ರಿಂದ ನೀರು ತುಂಬ ಬೇಗ ಗಲೀಜಾಗ್ತಾ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ನೀರು ಎಷ್ಟು ಗಲೀಜಾಗಿದೆ ಅಂತ. ನಾನು ನೀರು ಚೇಂಜ್ ಮಾಡಿ ತುಂಬಾ ದಿನ ಆಯಿತು. ನೀರು ಯಾವಾಗ ಕಡಿಮೆ ಆಗುತ್ತೆ ಆವಾಗ ಮೇಲ್ಗಡೆಯಿಂದ ಪೈಪಲ್ಲಿ ಅದಕ್ಕೇನೆ ಮತ್ತೆ ಫಿಲ್ ಮಾಡ್ತಾ ಇದ್ದೆ. ಗಿಡನ ಡೈರೆಕ್ಟ್ ಟಬ್ಬಿಗೆ ಹಾಕಿದರೆ ಕ್ಲೀನ್ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಫಸ್ಟು ನೀರನ್ನೆಲ್ಲ ಖಾಲಿ ಮಾಡ್ಕೋಬೇಕು. ಟಬ್ಬಲ್ಲಿ ಮಣ್ಣು ಜಾಸ್ತಿ ಇರೋದ್ರಿಂದ ಮಣ್ಣನ್ನು ಖಾಲಿ ಮಾಡೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಪಾಟಲ್ಲಿ ನಾವು ವಾಟರ್ ಲಿಲೀಸ್ನ ಹಾಕೊಂಡ್ರೆ ಪಾಟನ್ನು ಮಾತ್ರ ಹೊರಗಡೆ ತೆಗೆದಿಟ್ಟು ಟಬ್ಬಲ್ಲಿ ಬರೀ ನೀರು ಮಾತ್ರ ಚೇಂಜ್ ಮಾಡೋದಿರುತ್ತೆ. ವಾಟರ್ ಲಿಲಿ ಜೊತೆಗೆ ನಾನು ವಾಟರ್ ಬ್ಯಾಂಬೋ ಕೂಡ ಹಾಕಿದ್ದೆ. ಅದನ್ನು ಫಸ್ಟು ತೆಗೆದಿಟ್ಕೊಳ್ತೀನಿ, ಆಮೇಲೆ ನಾನು ಈ ವಾಟರ್ ಲಿಲಿನ ತೆಗಿತೀನಿ.
ಇವಾಗ ಈ ಗಿಡನ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಕರಗಿರೋ ಅಂಥ ಎಲೆಗಳಿದ್ರೆ ತೆಗಿಬೇಕು. ರೀಪಾಟ್ ಮಾಡಬೇಕಾದ್ರೆ ಹೊಸ ಮಣ್ಣನ್ನು ಹಾಕೋದ್ರಿಂದ ಈ ಹಳೆ ಮಣ್ಣೆಲ್ಲ ಕ್ಲೀನಾಗಿ ಹೋಗೋವ್ರಿಗೆ 2 ಸಲ ನೀರು ಹಾಕಿ ವಾಶ್ ಮಾಡ್ತೀನಿ. ಇನ್ನೊಂದು ಟಬ್ಬಲ್ಲಿ ಕ್ಲೀನಾಗಿರೋ ನೀರು ತಗೊಂಡು ಅದರಲ್ಲಿ ಫಂಗಿಸೈಡ್ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ನೀರಲ್ಲಿ ನಾನು ಇವಾಗ ವಾಟರ್ ಲಿಲಿನ ಸ್ವಲ್ಪ ಹೊತ್ತು ನೆನೆಯೋಕ್ಕಿಡ್ತೀನಿ. ಅದರದ್ದು ಬೇರುಗಳು ಮಾತ್ರ ಮುಳುಗಬೇಕು, ಆ ರೀತಿ ಮುಳುಗಿಸಿಡ್ತೀನಿ. ಈ ವಾಟರ್ ಲಿಲಿ ಬೇರುಗಳಲ್ಲಿ ತುಂಬ ಟೈಪ್ಸ್ ಇರುತ್ತೆ. ಕೆಲವು ಗೆಡ್ಡೆ ಥರ ಇರುತ್ತೆ, ಅದನ್ನ ಬಲ್ಬ್ಸ್ ಅಂತಾರೆ, ರೈಸೋಮ್ಸ್ ಅಂತಾರೆ, ಕೆಲವು ಟ್ಯೂಬರ್ಸ್ ಥರ ಇರುತ್ತೆ. ಈ ವಾಟರ್ ಲಿಲೀಸಲ್ಲಿ ಒಂದೊಂದು ಕಲರ್ಗೂ ಒಂದೊಂದು ರೇಟ್ ಇರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಕಲರ್ನ ನಾನು ನರ್ಸರಿಯಿಂದ ತಗೊಂಡಿದ್ದು. ಇದಕ್ಕೆ 250 ಇತ್ತು. ನಿಮಗೆ ಒಂದೊಂದು ಕಲರ್ಗೂ ಒಂದೊಂದು ರೇಟ್ ಇರುತ್ತೆ. 250ಇಂದ ಸ್ಟಾರ್ಟ್ ಆಗುತ್ತೆ. ತುಂಬ ರೇರ್ ಕಲರ್, ಯುನೀಕ್ ಕಲರ್ ಆಗಿದ್ರೆ 2000ವರೆಗೂ ಇರುತ್ತೆ. ಎಲ್ಲ ವಾಟರ್ ಲಿಲಿ ಪ್ಲ್ಯಾಂಟ್ಸ್ನು ಇದೇ ರೀತಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಫಂಗಿಸೈಡಲ್ಲಿ ಸ್ವಲ್ಪ ಹೊತ್ತು ನೆನೆಸಿಬಿಟ್ಟು ಆಮೇಲೆ ರೀಪಾಟ್ ಮಾಡ್ತೀನಿ. ಫಂಗಿಸೈಡಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಾದಮೇಲೆ ಈ ಗಿಡನ ಇವಾಗ ನಾನು ಪಾಟಲ್ಲಿ ನೆಡ್ತೀನಿ. ಪಾಟ್ ಮಿಕ್ಸಿಂಗ್ ನಾನು ಮಣ್ಣು ಮತ್ತು ಹಸುವಿನ ಗೊಬ್ಬರ ಎರಡೂ ಈಕ್ವಲಾಗಿ ತೊಗೊಂಡಿದ್ದೀನಿ. ಲಾಸ್ಟ್ ಟೈಮ್ ವಾಟರ್ ಲಿಲಿದು ವಿಡಿಯೋ ಮಾಡಿದಾಗ ಬರೀ ಅಂಟು ಮಣ್ಣಲ್ಲಿ ನೆಡೋದನ್ನು ತೋರಿಸಿದ್ದೆ. ಕ್ಲೇ ಸಾಯಿಲ್ ಅಂತ ಹೇಳ್ತಾರೆ, ಕೆರೆ ಹತ್ತಿರ ಸಿಗುತ್ತೆ, ಕೆರೆ ಮಣ್ಣು ಅಂತ. ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ವಾಟರ್ ಲಿಲೀಸ್ನ ಯಾವುದೇ ರೀತಿ ಮಣ್ಣಲ್ಲಿ ಕೂಡ ಬೆಳಿಬೋದು. ಅಂಟು ಮಣ್ಣಾಗಿದ್ದರೆ ಗಿಡಕ್ಕೆ ಅಂಟ್ಕೊಂಡು ಕೆಳಗಡೆನೇ ಇರುತ್ತೆ, ಮೇಲ್ಗಡೆ ತೇಲಲ್ಲ. ಮೇಲ್ಗಡೆ ಲೇಯರಲ್ಲಿ ನಾವು ಮರಳನ್ನು ಹಾಕಬೇಕು. ಮರಳನ್ನು ಹಾಕಿದರೂ ಕೂಡ ಮಣ್ಣನ್ನು ಮೇಲ್ಗಡೆಗೆ ಬರಕ್ಕೆ ಬಿಡಲ್ಲ, ಮಣ್ಣು ಕೆಳಗಡೆನೇ ಇರುತ್ತೆ, ನೀರು ಆವಾಗ ತಿಳಿಯಾಗಿರುತ್ತೆ. ಈ ಮರಳು ಸಿಗದೆ ಹೋದರೆ ನೀವು ಗ್ರಾವೆಲ್ನ ಯೂಸ್ ಮಾಡ್ಬೋದು. ಚಿಕ್ಕ ಚಿಕ್ಕ ಕಲ್ಲುಗಳಿರುತ್ತಲ್ಲ, ಅದನ್ನು ಮೇಲ್ಗಡೆ ಲೇಯರ್ಗೆ ಯೂಸ್ ಮಾಡಿಕೊಂಡ್ರೆ ನೀರು ತುಂಬ ತಿಳಿಯಾಗಿರುತ್ತೆ, ಟಬ್ಬು ತುಂಬ ಕ್ಲೀನಾಗಿ ಕಾಣಿಸುತ್ತೆ. ಇವಾಗ ಈ ಪಾಟನ್ನು ಒಂದು ಟಬ್ಬೊಳಗಿಟ್ಬಿಟ್ಟು ಆ ಗಿಡ ಪೂರ್ತಿ ಮುಚ್ಚೋವರೆಗೆ ನೀರು ಬಿಡಬೇಕು. ನಾವು ಫಸ್ಟ್ ನೀರು ಹಾಕಿದಾಗ ಮಣ್ಣಲ್ಲಿರೋ ಮತ್ತು ಗೊಬ್ಬರದಲ್ಲಿರೋ ಕಸ ಎಲ್ಲ ಮೇಲ್ಗಡೆ ಬಂದು ತೇಲುತ್ತೆ. 1-2 ದಿನ ಆಗೋಷ್ಟರೊಳಗೆ ಆ ಕಸ ಎಲ್ಲ ಕೆಳಗಡೆ ಹೋಗಿ ಸೆಟ್ಲಾಗಿ ನೀರು ತಿಳಿಯಾಗತ್ತೆ. ನೆಕ್ಸ್ಟ್ ಡೇ ಇದು ನೀರು ಎಷ್ಟು ತಿಳಿಯಾಗಿದೆ ನೋಡಿ. ಅದರಲ್ಲಿ 2 ಸಣ್ಣ ಮೊಗ್ಗುಗಳಿರೋದು ಕಾಣಿಸ್ತಾ ಇದೆ. ಈ ವಾಟರ್ ಲಿಲೀಸಲ್ಲಿ ಮೊಗ್ಗು ತುಂಬ ಕೆಳಗಡೆ ಇರುತ್ತೆ, ಕ್ರೌನ್ ಹತ್ರ ಇರುತ್ತೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾತ್ರ ಮೇಲ್ಗಡೆ ಬರ್ತಾ ಇರುತ್ತೆ. ಅರಳೋ ಟೈಮಲ್ಲಿ ಪೂರ್ತಿ ನೀರಿಂದ ಹೊರಗಡೆ ಬಂದು ಅರಳುತ್ತೆ. ಇವಾಗ ಒಂದು ದೊಡ್ಡ ಮೊಗ್ಗು ಕಾಣಿಸ್ತಾ ಇದೆಯಲ್ಲ, ಇದು ನಾಳೆ ಅರಳಲ್ಲ, ನಾಡಿದ್ದು ಅರಳುತ್ತೆ. ಇನ್ನೊಂದು ಅದ್ರ ಪಕ್ಕದಲ್ಲೇ ಇದೆಯಲ್ಲ ಪಿಂಕ್ ಕಲರ್ ವಾಟರ್ ಲಿಲಿ, ಇದು ನಾಳೆ ಅರಳುತ್ತೆ. ಮೊಗ್ಗು ಈ ರೀತಿ ಹೊರಗಡೆ ಬಂದು ಅರಳುತ್ತೆ. ಅರಳೋ ಟೈಮಲ್ಲಿ ಈ ರೀತಿ ನೀರಿಂದ ಮೇಲ್ಗಡೆ ಬಂದು ಅರಳುತ್ತೆ. ಈ ವಾಟರ್ ಲಿಲಿ ಜೊತೆ ಇರೋದು ವಾಟರ್ ಬ್ಯಾಂಬು ಅಂತ. ಅದಕ್ಕೆ ಯಾವುದೇ ರೀತಿ ಕೇರ್ ಇಲ್ಲ. ವಾಟರ್ ಲಿಲಿ ಜೊತೆ ಸುಮ್ಮನೆ ಅದ್ರ ಜೊತೆ ನೆಟ್ಟಿದ್ರೆ ಆಯ್ತು ಅಷ್ಟೇ. 1-2 ಕಡ್ಡಿ ನೆಟ್ಟಿದ್ರೆ ಸಾಕು, ಎಕ್ಸ್ಟ್ರಾ ಅದರಲ್ಲೇ ಗ್ರೋ ಆಗ್ತಾ ಹೋಗುತ್ತೆ. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ, ಸ್ಟಾರ್ಟಿಂಗಲ್ಲಿ ನಾವು ಗಿಡ ನೆಟ್ಟಾಗ ಇವಾಗ ನಾನು ದನದ ಗೊಬ್ಬರ ಹಾಕೋದನ್ನು ತೋರಿಸಿದ್ನಲ್ಲ, ಅದ್ರ ಬದಲು ನೀವು ಯಾವುದೇ ಆರ್ಗ್ಯಾನಿಕ್ ಗೊಬ್ಬರನ ಹಾಕ್ಬೋದು. ಎರೆಹುಳು ಗೊಬ್ಬರ ಅಥವಾ ಯಾವುದೇ ಆರ್ಗ್ಯಾನಿಕ್ ಆಗಿರೋ ಗೊಬ್ಬರ ಹಾಕ್ಬೋದು. ನಿಧಾನವಾಗಿ ರಿಲೀಸ್ ಆಗೋವಂಥ ಗೊಬ್ಬರನ ಕೊಡಬೇಕು. ಆಮೇಲೆ ನೀವು ಕೆಮಿಕಲ್ ಫರ್ಟಿಲೈಸರ್ನ ಹಾಕ್ಬೋದು. ಇವೆಲ್ಲ ವಾಟರ್ ಲಿಲೀಸ್ಗೆ ನಾನು 15 ದಿನಕ್ಕೊಂದ್ಸಲ DAPನ ಹಾಕ್ತೀನಿ.
ಕೆಲವರು NPKನ ಹಾಕ್ತಾರೆ, ಅವ್ರ ಗಿಡಕ್ಕೆ ಯಾವುದು ಸೂಟ್ ಆಗುತ್ತೆ ಅದನ್ನು ಹಾಕೋಬೋದು. ಆದರೆ ನಾನು DAPನ ಹಾಕಿದಾಗ ಗಿಡದಲ್ಲಿ ಹೂ ಚೆನ್ನಾಗಿ ಬರ್ತಾಯಿತ್ತು, ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿದೆ. ಅದನ್ನು ಹೇಗೆ ಹಾಕಿದೆ ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ. ಇವಾಗ ತೋರಿಸ್ತಾ ಇರೋದು DAP ಅನ್ನೋ ಗೊಬ್ಬರ. ಇದು ಎಲ್ಲ ಫರ್ಟಿಲೈಸರ್ ಶಾಪ್ಗಳಲ್ಲೂ ಸಿಗುತ್ತೆ. ನಾನು ಇದನ್ನು ಈ ರೀತಿ ಪೇಪರಲ್ಲಿ ರೋಲ್ ಮಾಡಿ 1 ಸ್ಪೂನಷ್ಟು DAP ಹಾಕಿಬಿಟ್ಟು ಕೊಡ್ತೀನಿ. ನೀವು ವಾಟರ್ ಲಿಲೀಸ್ ಜೊತೆಗೆ ಫಿಶ್ಗಳನ್ನ ಸಾಕಿದರೆ ಆವಾಗ ಈ ಕೆಮಿಕಲ್ ಫರ್ಟಿಲೈಸರ್ ಹಾಕಿದರೆ ಎಫೆಕ್ಟ್ ಆಗ್ಬೋದು. ನೀವು ಕ್ವಾಂಟಿಟಿನ ಆವಾಗ ಕಡಿಮೆ ಮಾಡಿ ಹಾಕ್ಬೋದು. ಗಿಡದ ಪಕ್ಕಕ್ಕೆ ಮಣ್ಣೊಳಗೆ ಈ ಪ್ಯಾಕ್ನ ಹಾಕಬೇಕು. ಮಣ್ಣು ತುಂಬ ಗಟ್ಟಿ ಇದ್ದರೆ ಒಂದು ಕೋಲಲ್ಲಿ ಗುಂಡಿ ಮಾಡಿಕೊಂಡು ಅದರೊಳಗೆ ಈ ಪ್ಯಾಕ್ನ ಹಾಕಿಬಿಟ್ಟು ಮಣ್ಣನ್ನು ಮುಚ್ಚಬೇಕು. ಈ ಪೇಪರ್ ಪ್ಯಾಕ್ನ ಮಣ್ಣೊಳಗೆ ಹಾಕಿದಾಗ ನಿಧಾನವಾಗಿ ಗೊಬ್ಬರ ಕರಗ್ತಾ ಗಿಡಗಳಿಗೆ ಹೋಗುತ್ತೆ. ಆ ಪೇಪರ್ ಕೂಡ ಮಣ್ಣೊಳಗೆ ಕರಗೋಗುತ್ತೆ, ಗೊತ್ತಾಗೋದೇ ಇಲ್ಲ. ಇವಾಗ ನಾನು ಆ ಪ್ಯಾಕೆಟ್ನ ಈ ಮಣ್ಣೊಳಗೆ ಹಾಕಿರೋದು ಗೊತ್ತಾಗ್ತಾ ಇಲ್ಲ. ಈ ವಾಟರ್ ಲಿಲಿ ಪ್ಲ್ಯಾಂಟ್ಸ್ನ ಆನ್ಲೈನಲ್ಲಿ ಕೂಡ ಸೇಲ್ ಮಾಡ್ತಾರೆ. ನನಗೊಬ್ಬರು ಯೂಟ್ಯೂಬಲ್ಲೇ ಫ್ರೆಂಡ್ ಆಗಿದ್ದರು, ಶಿವಮೊಗ್ಗದವರು, ಪೂರ್ಣಿಮಾ ಅಂತ. ಅವ್ರ ಹತ್ರನೇ ನಾನು ಇವೆರಡೂ ಕಲರ್ಸ್ನ ತಗೊಂಡಿದ್ದು. ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದ್ರೂ ಪ್ಲ್ಯಾಂಟ್ ಬೇಕಿದ್ದರೆ ಅವ್ರ ಹತ್ರ ಅವೈಲೇಬಲ್ ಇದ್ದರೆ ನೀವು ಅವ್ರ ಹತ್ರ ತೊಗೋಬಹುದು. ಇದು ಹಾರ್ಡಿ ಪ್ಲ್ಯಾಂಟ್ಸ್ ಅಂತ, ಯಾವಾಗಲೂ ಹೂ ಬರಲ್ಲ, ಅಪರೂಪಕ್ಕೊಂದೊಂದ್ಸಲ ಹೂ ಬರುತ್ತೆ. ನೀವು ವಾಟರ್ ಲಿಲಿನ ಹೊಸದಾಗಿ ಬೆಳೆಯೋರಾಗಿದ್ದರೆ ಟ್ರಾಪಿಕಲ್ ವೆರೈಟಿ ಅಂತ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ವೆರೈಟಿಯಲ್ಲಿ ಬೆಳೆದ್ರೆ ಒಳ್ಳೆಯದು. ಇದರಲ್ಲಿ ಪ್ರತಿದಿನ ಹೂ ಬರ್ತಾ ಇರುತ್ತೆ. ಲಾಸ್ಟಲ್ಲಿ ಸೊಳ್ಳೆ ಬಗ್ಗೆ ಹೇಳಿಬಿಡ್ತೀನಿ. ಈ ವಾಟರ್ ಲಿಲೀಸ್ನ ಮನೆ ಪಕ್ಕನೇ ಇಟ್ಕೊಂಡ್ರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ನಾನು ಅದಕ್ಕೆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇಟ್ಟಿದ್ದೀನಿ. ನೀರು ಎಲ್ಲಿರುತ್ತೆ ಅಲ್ಲಿ ಹೋಗಿ ಸೊಳ್ಳೆಗಳು ಮೊಟ್ಟೆ ಇಡುತ್ತೆ. ಮೊಟ್ಟೆಗಳು ಜಾಸ್ತಿ ಆದಷ್ಟು ಆಟೋಮೆಟಿಕ್ಕಾಗಿ ಸೊಳ್ಳೆಗಳು ಕೂಡ ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದು ಸೊಲ್ಯೂಷನ್ ಏನು ಅಂದರೆ, ನಾವು ಅಕ್ವೇರಿಯಮಲ್ಲಿ ಗಪ್ಪಿ ಮತ್ತು ಮೋಲಿ ಅನ್ನೋ ಫಿಶ್ಗಳನ್ನ ಸಾಕ್ತೀವಲ್ಲ, ಅದನ್ನು ಈ ಟಬ್ಬೊಳಗೆ ಬಿಟ್ಟರೆ ಆ ಮೊಟ್ಟೆಗಳನ್ನ ಇಟ್ಟಾಗಲೆಲ್ಲ ಆ ಮೀನುಗಳು ಅದನ್ನು ತಿನ್ನುತ್ತೆ. ಆವಾಗ ಸೊಳ್ಳೆಗಳು ಕಂಟ್ರೋಲ್ ಆಗುತ್ತೆ. ಮೀನುಗಳನ್ನು ಸಾಕಲ್ಲ ಅನ್ನೋರಿಗೆ ಇನ್ನೊಂದು ಸೊಲ್ಯೂಷನು, ನಾವು ತಿಂಗಳಿಗೆ ಒಂದು ಸಲ ಈ ಟಬ್ಬನ್ನ ಕ್ಲೀನ್ ಮಾಡ್ತಾ ಇರಬೇಕಾಗತ್ತೆ. ಈ ಗಿಡಗಳು ಸಮ್ಮರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹೂನು ತುಂಬ ಜಾಸ್ತಿ ಬಿಡ್ತಾ ಇರುತ್ತೆ. ಮಳೆಗಾಲದಲ್ಲಿ ಬಿಸಿಲು ಕಡಿಮೆ ಇರೋದ್ರಿಂದ ಹೂ ಕೂಡ ತುಂಬ ಕಡಿಮೆ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಾಟರ್ ಲಿಲಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.